ಕುಡೀರಿ ಕುಡೀರಿ, ಚೆನ್ನಾಗಿ ನೀರು ಕುಡೀರಿ ಅತ್ತೆ. ಈ ಮನೇಲಿ ನೀರು ಕುಡಿಸೋರ ಸಂಖ್ಯೆ ಹೆಚ್ಚಾಗಿದೆ ಅಲ್ವಾ? ಇನ್ಮೇಲೆ ಇದನ್ನೆಲ್ಲ ಅಭ್ಯಾಸ ಮಾಡ್ಕೋಬೇಕು. ಇವತ್ತು ನನಗೆ ಅಪೋಸ್ ಮಾತಾಡ್ತಿದ್ದಾನೆ. ನಿನ್ನೆ ಮೊನ್ನೆ ಬಂದ ನಿತ್ಯನ ಎದುರುಗಡೆ ನನ್ಗೆ ಅವಮಾನ ಮಾಡ್ತಿದ್ದಾನೆ. ನಾನು ತಗೊಂಡಿರೋ ಡಿಸಿಷನ್ ಕ್ವೆಶನ್ ಮಾಡಬಾರ್ದು ಅಂತ ಡೈರೆಕ್ಟ್ ಆಗಿ ಹೇಳ್ತಿದ್ದಾನಂದ್ರೆ ಇನ್ಮೇಲೆ ನಾವು ಸುಮ್ಮನೆ ಕೂರೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಏನು ಗೊತ್ತಾ ನಿಧಿ ಅವರೇ, ನಮ್ಗೇನಾದ್ರೂ ಬೇಕು ಅಂತ ನಾವು ಮನಸ್ಸಿಂದ ಬಯಸಿದ್ರೆ ಇಡೀ ಯೂನಿವರ್ಸ್ ಅದು ನಮಗೆ ಸಿಗ್ಲಿ ಅಂತ ಪ್ಲಾನ್ ಮಾಡುತ್ತಂತೆ. ಅದ್ರ ಅರ್ಥ ಇವಾಗ ಗೊತ್ತಾಯ್ತು. ಅಕ್ಕನೂ ಯಾವಾಗ್ಲೂ ಹೀಗೆ ಹೇಳ್ತಿರ್ತಾಳೆ, ನಾವೇನಾದ್ರೂ ಮ್ಯಾನಿಫೆಸ್ಟ್ ಮಾಡಿದ್ರೆ ಅದೆಲ್ಲ ನಿಜ ಆಗುತ್ತೆ. ಸದ್ಯ ನನಗೂ ನಮ್ಮಪ್ಪ ಕೈಯಾರೇ ಮಾಡಿರೋ ದೋಸೆ, ಬಿಸಿಬೇಳೆ ಬಾತ್, ಪಾಯಸ, ಶಾವಿಗೆ ಇದೆಲ್ಲ ತಿನ್ಬೇಕು ಅಂತ ಅನಿಸ್ತಿದೆ. ಅದನ್ನೇ ಮ್ಯಾನಿಫೆಸ್ಟ್ ಮಾಡಬೇಕು ಅನ್ಸುತ್ತೆ. ಅಪ್ಪ ಅಂದ್ರೆ ನನಗೆ ನಳ ಮಹಾರಾಜ ಪಾರ್ಟ್ 2. ನಿನಗೆ ಅಷ್ಟೊಂದು ಇಷ್ಟ ಆಯ್ತಲ್ಲ, ಮಾಡಿಕೊಡೋಕ್ಕೆ ನನಗೆ ತುಂಬ ಇಷ್ಟ ಕಣೋ. ಆದರೆ ಈಗ ಸಿಕ್ಕಾಪಟ್ಟೆ ನಿದ್ದೆ ಬರ್ತಿದೆ ಕಣ, ಅದೇ ಸಮಸ್ಯೆ. ಹೀಗೆ ಮಾತಾಡ್ತಾ ಮಾತಾಡ್ತಾ ಒಬ್ರಿಗೊಬ್ರು ಹೆಲ್ಪ್ ಮಾಡಿಬಿಟ್ರೆ ಅರ್ಧ ಗಂಟೆಲಿ ಆಗೋ ಕೆಲಸ 5 ನಿಮಿಷಕ್ಕೆ ಆಗೋಗುತ್ತೆ. ಮುಗಿಸ್ಕೊಂಡು ಆರಾಮ್ ನಿದ್ದೆ. ಬೇಗ ಬೇಗ ಲಟ್ಸಿ ಅಪ್ಪ, ಹೊಟ್ಟೆ ಸಿಗ್ತಾ ಇದೆ. ಅಲ್ಲಿ ನೋಡಿದ್ಯಾ ನಿಮ್ಮಪ್ಪನ್ನ? ಹೊತ್ತಲ್ಲಿ ಇಲ್ಲೇನ್ ಮಾಡ್ತಿದ್ದಾರೆ ಇವರು? ಕಾಣಿಸ್ತಾ ಇಲ್ವಾ? ಕೈಯಲ್ಲಿ ಲಟ್ಟಣಿಗೆ, ಮೈ ಎಲ್ಲ ಬೆವರು. ಏನೋ ದೊಡ್ಡದಾಗಿ ಪ್ಲಾನ್ ಮಾಡ್ತೀನಿ ಅಂತ ಹೇಳ್ತಾನೆ ಇದ್ದಾನೆ. ತೂತಾಗಿರೋ ದೋಣಿನ ನಂಬ್ಕೊಂಡು ನದಿಲಿ ಎಷ್ಟು ದೂರ ಹೋಗಕ್ಕಾಗತ್ತೆ? ಅವನು ಮುಳುಗಿ ನಮ್ಮನ್ನು ಮುಳುಗಿಸ್ತಾನೆ ಅಷ್ಟೇ. ಈ ತೊಟ್ಟಿಲ್ ಬಿದ್ದವನಿಂದ ಇಷ್ಟೆಲ್ಲ ಆಗ್ತಿದೆ.